ಸರ್, 28 ಚುನಾವಣೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗ್ಬೋದು? ಕರ್ನಾಟಕ ರಾಜ್ಯದಲ್ಲೇ ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ಒಂದು ಪ್ರತಿಷ್ಠಿತ ಚುನಾವಣೆಯ ಒಂದು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಡೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಮುಂಬರ್ತಕ್ಕಂಥ 2028ನೇ ಚುನಾವಣೆಯಲ್ಲಿ ಈ ಕ್ಷೇತ್ರದ ಶಾಸಕರಿಗೆ ಬಹುಶಃ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ಯಾಕೆ ಅಂತ ಅಂದರೆ ಇವರು 3 ಬಾರಿ ಮಾತೃಪಕ್ಷ JDSನ ಮಾಜಿ ಪ್ರಧಾನಿಗಳಾದಂಥ HD ದೇವೇಗೌಡರ ಸಾಹೇಬರ ಆಶೀರ್ವಾದ ಮತ್ತು ನಮ್ಮ ನಾಯಕರಾದಂಥ ರೇವಣ್ಣ ಸಾಹೇಬರ ಆಶೀರ್ವಾದದ ಮೂಲಕ ಈ ಕ್ಷೇತ್ರದಲ್ಲಿ ಅವರು 3 ಬಾರಿ ಈ ಕ್ಷೇತ್ರ ಹೇಳಿ ಕೇಳಿ ಒಂದು ಗಂಡಸಿ ಹೋಬಳಿಯ ಬಿಟ್ಟರೆ ಈ ಭಾಗದಲ್ಲಿ ಅತಿ ಹೆಚ್ಚು ಅಹಿಂದ ಮತದಾರರು ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಕೇವಲ ನಮ್ಮ ಏನು ಅಹಿಂದ ಸಮಾಜ ಇದೆ ಅವ್ರನ್ನ ತಮ್ಮ ಓಟ್ಗಿನ ಮತ ಬ್ಯಾಂಕ್ಗಾಗಿ 3 ಬಾರಿ 4 ಬಾರಿ ಬಳಸ್ಕೊಂಡ್ರೆ ವಿನಃ ಅವ್ರಿಗೆ ಯಾವುದೇ ಒಂದು ಉತ್ತಮವಾದಂಥ ಸರ್ಕಾರದ ನಾಮಿನಿಲಿರ್ಬೋದು, ಗುತ್ತಿಗೆದರಲ್ಲಿರ್ಬೋದು ಅವ್ರನ್ನ ಯಾವುದೇ ಮುಂದಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಉದಾಹರಣೆಗೆ ನಮ್ಮ ಸಹೋದರರಾದಂಥ ಇಲ್ಲಿ ಗಿರೀಶಣ್ಣ ಅವ್ರು ನಿಂತಾರೆ. ಅವ್ರನ್ನ ಕಳೆದ ಇಲ್ಲಿ ನಮ್ಮ ನಗರಸಭೆ ಚುನಾವಣೆಯಲ್ಲಿ ಪರಿಶಿಷ್ಟ ಪಂಗಡದ ಒಂದು ಮೀಸಲಾತಿ ಅಡಿಲಿ ಅವರಿಗೆ ಅಧ್ಯಕ್ಷ ಸ್ಥಾನ ಸಿಕ್ತು. ಆದರೆ ಅವ್ರನ್ನ ಅಷ್ಟು ವರ್ಷ ಆಡಳಿತ ನಡೆಸೋಕ್ಕೆ ಬಿಡಲಿಲ್ಲ, ಒಂದು ಸಭೆನೂ ಕೂಡ ನಡೆಸೋಕ್ಕೆ ಬಿಡಲಿಲ್ಲ. ಇವರು ಕೇವಲ ಇವರ ಹಿಂಬಾಲಕರ ಮೂಲಕ ಬಹುಶಃ ಒಂದು 4-5 ಜನ ಇದ್ದಾರೆ ಈ ಕ್ಷೇತ್ರದಲ್ಲಿ. ಅದರಲ್ಲಿ ಪ್ರಮುಖವಾಗಿ ಗುತ್ತಿಗೆದಾರರು. ಅವ್ರ ಮೂಲಕ ಚುನಾವಣೆ, ಅವ್ರ ಮೂಲಕ ಏನೇನು ಇವ್ರಿಗೆ ಸಂದಾಯ ಆಗಬೇಕು ಅಷ್ಟು ಬಿಟ್ಟರೆ ಕ್ಷೇತ್ರದ ಅಭಿವೃದ್ಧಿ ಶೂನ್ಯ. ಕಳೆದ ನಮ್ಮ JDS ಮತ್ತು ಕಾಂಗ್ರೆಸ್ಸು ಮೈತ್ರಿ ಇದ್ದಂಥ ಸಂದರ್ಭದಲ್ಲಿ ಈ ಭಾಗಕ್ಕೆ ಅತಿ ಹೆಚ್ಚು ಸೌಲಭ್ಯ ಏನಾರವೇ ಸಿಕ್ಕಿತೆ ಅಂದರೆ ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಿಕ್ಕಿತವನಃ ಈಗ ಇನ್ನೊಂದು 2-3 ತಿಂಗಳು ಕಳೆದ್ರೆ 3 ವರ್ಷ ತಲುಪ್ತೈತೆ ಈ ಒಂದು ಸರ್ಕಾರ ರಚನೆಯಾಗಿ ಯಾವುದೇ ಅಭಿವೃದ್ಧಿ ಇಲ್ಲ. ಉದಾಹರಣೆಗೆ ಇವತ್ತು ಹೇಳ್ಬೇಕು ಅಂತ ಅಂದರೆ ಒಂದು ರೋಡಿನ ಗುಂಡಿ ಕೂಡ ಮುಚ್ಚಕ್ಕಾಗಿಲ್ಲ, ಒಂದೇ ಒಂದು ಗುಂಡಿ ಮುಚ್ಚಕ್ಕಾಗಿಲ್ಲ. ಮತ್ತು ಈ ಗ್ಯಾರಂಟಿ ಹೆಸರಲ್ಲಿ ಯಾವ್ದಾರ ಒಂದು ಬಸ್ ಸ್ಟ್ಯಾಂಡಲ್ಲಿ ಏನಾರು ನಿಂತ್ಕೊತು ಅಂತ ಅಂದರೆ ದಿನವೆಲ್ಲ ನಿಂತ್ಕೋಬೇಕು, ಬಸ್ಸಿಲ್ಲ, ಬಸ್ಸಿನ ವ್ಯವಸ್ಥೆ ಇಲ್ಲ. ಆಮೇಲೆ ಗ್ರಾಮೀಣ ಭಾಗದಲ್ಲಿ ಒಂದು ಆಸ್ಪತ್ರೆಗೆ ಸರಿಯಾದಂಥ ಒಬ್ಬರು ನರ್ಸ್ ಇಲ್ಲ, ಸರ್ಕಾರಿ ಶಾಲೆಗಳೆಲ್ಲ ಇದಾಗಿ ಹೋಗ್ತವೆ. ಇವರು ಮಂತ್ರಿ ದರ್ಜೆಯ ಸ್ಥಾನಮಾನದ ಒಂದು ಏನು ಗೃಹ ಮಂಡಳಿ ಅಧ್ಯಕ್ಷ ಸ್ಥಾನ ತಗೊಂಡು ಅವರು ಎಸ್ಕಾಟಲ್ಲಿ ಓಡಾಡ್ತಾ ಇದ್ದಾರೆ ವಿನಃ ಯಾವುದೇ ಒಂದು ಅಭಿವೃದ್ಧಿ ಮಾಡ್ತಾಯಿಲ್ಲ. ಪೂಜೆ ಮಾಡ್ತಾರೆ, ಅಲ್ಲಿ 20 ಲಕ್ಷ. ಈಗ ಉದಾಹರಣೆಗೆ ನಾನು ಕೊಂಡೇನಾಳು ಗ್ರಾಮ ಪಂಚಾಯತಿ ಅಲ್ಲಿ 1 ಕೋಟಿ, ಇಲ್ಲಿ 1-2 ಕೋಟಿ, 7 ಕೋಟಿ ಅಂತ ಬತ್ತೈತೆ ಹೊರತು ಒಂದೇ ಒಂದು ರೋಡಿಗೆ ಗುಂಡಿ ಮುಚ್ಚಕ್ಕಾಗ್ತಾಯಿಲ್ಲ. ಬರೀ ಇವ್ರ ಅಭಿವೃದ್ಧಿ ಇಷ್ಟು ಹೇಳ್ಬೇಕಾಗುತ್ತೆ. ಮತ್ತು ಇವರ ಹಿಂಬಾಲಕರ ಮೂಲಕ ಏನು ಗುತ್ತಿಗೆದಾರರಿಗೆ ಅವರಿಗೆ ಕಮಿಷನ್ ಪಡಿತಾವ್ರೆ, ಇಷ್ಟಕ್ಕೆ ಮಾತ್ರ ಸೀಮಿತ ಹೊರತು ಮುಂದಿನ ಚುನಾವಣೆ ಬಹುಶಃ ಕಳೆದ ಚುನಾವಣೆಯಲ್ಲಿ ಇವರು ಸೋಲ್ಬೇಕಾಗಿತ್ತು. ಗ್ಯಾರಂಟಿಯ ಹೆಸರಿನಲ್ಲಿ ಮತಗಳನ್ನ ಪಡೆದು ಗೆದ್ರ ವಿನಃ ಕಳೆದ ಚುನಾವಣೆಯಲ್ಲಿ ಇವರಿಗೆ ಸೋಲ್ಬೇಕಾಯಿತು. ಆಮೇಲೆ ನಮಗೆ ಅಭ್ಯರ್ಥಿ JDSಯಿಂದ ಅಭ್ಯರ್ಥಿ ಲಾಸ್ಟು ಇನ್ನೇನು ಬಿಫೋರ್ ಒಂದು 15-20 ದಿನ ಇದ್ದಂಥ ಸಂದರ್ಭದಲ್ಲಿ ನಮಗೆ ಚುನಾವಣೆ ಇದಾಯಿತು. NR ಸಂತೋಷಣ್ಣವರು BJPಲಿದ್ದರು. BJP JDS ಕಾಂಗ್ರೆಸ್ ಕಾರ್ಯಕರ್ತರುಗಳ BJP ಮತ್ತು JDS ಕಾರ್ಯಕರ್ತರುಗಳ ಮಧ್ಯೆ ಒಂದು ಒಡಂಬಡಿಕೆ ಆಗಲಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಇಬ್ಬರು ವಿಶ್ವಾಸದಲ್ಲಿ ಕೂತು ಚರ್ಚೆ ನಡೆಸೋಕ್ಕಾಗಲಿಲ್ಲ. ಹಂಗಾಗಿದಾತ ಹೊರತು ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ಗೊತ್ತು. ಅವರೇ ಇವತ್ತು ಹತಾಶೆಗೆ ಏನೇನು ಮಾತಾಡ್ತಾವ್ರೆ, ಒಂದು ಸಣ್ಣ ಸಮಾಜದವ್ರ ಮೇಲೆ ಗದಾಪ್ರಹಾರ ಮಾಡ್ತಾವ್ರೆ ಶಾಸಕರು. ಯಾವುದೋ ಒಂದು ಪ್ರಸನ್ನ ಅಂತೇಳಿ ಡಿಸ್ಟಿಕ್ಕು ಮಾದಿಗ ದಂಡೋರ ಸಮಿತಿ ಯುವ ಘಟಕದ ಅಧ್ಯಕ್ಷ.